ಹನುಮಕ್ಕನವರೇ, ನಾವು ಪ್ರಾಮಾಣಿಕವಾಗಿ ಮಾತಾಡೋಣ. ಸಿದ್ದರಾಮಯ್ಯ ಅವರು ಈ 3 ಬಜೆಟನ್ನು ಈ ಸಾರಿ ಇದು ಮುಗಿಸಿದ 4ನೇ ಬಜೆಟು. ನಾನೇ 4 ಬಜೆಟ್ಗಳನ್ನು ತಯಾರು ಮಾಡುವಲ್ಲಿ ಐ ಆಮ್ ದ ಪಾರ್ಟ್ ಆಫ್ ಇಟ್. ಸಿದ್ದರಾಮಯ್ಯನವರು ಆರ್ಥಿಕ ಮಂತ್ರಿಗಳು, ನಾನು ಅಡ್ವೈಸರ್ ಅಂದಮೇಲೆ ಡೆಫಿನೆಟ್ಲಿ ಐ ಆಮ್ ಎ ಪಾರ್ಟ್ ಆಫ್ ಇಟ್. ಎಸ್, ನಾವು ಮಾಡಿದಂಥ ಇದಕ್ಕೆ ಅವ್ರು ಸಿಗ್ನೇಚರ್ ಹಾಕ್ತಾರೆ ಅಷ್ಟೇ. ಕರೆಕ್ಟೋ ಇಲ್ಲೋ, ಇನ್ನು ತೆಗಿರಿ, ಇದನ್ನು ಹಾಕಿರಿ ಅಂತ ಹೇಳ್ತಾರೆ. ಬಟ್ ಪ್ರಿಪೇರ್ ಮಾಡೋರು ನಾವೇ ಅಲ್ಲ, ನಾವು ಆಫೀಸರ್ಸ್. ಯೋಚನೆ ಮಾಡಿ, ಕರ್ನಾಟಕದಲ್ಲಿ ನಾನು 23-24ನೇ ಸಾಲಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಗಳಾಗಿ ಬಜೆಟ್ ಕೊಟ್ಬಿಟ್ಟಿದ್ರು. ಅಂದರೆ ಏನೇನು ಮಾಡ್ತೀವಿ ಅಂತ ಹೇಳಿ ಹೊರಟೋಗ್ಬಿಟ್ಟಿದ್ರು ಅವ್ರು ಫೆಬ್ರವರಿಯಲ್ಲಿ. ಅದನ್ನು ನಾವು ಬಂದ ತಕ್ಷಣ ಜುಲೈನಲ್ಲಿ ಹೊಸ ಕೆಲಸಗಳನ್ನು ಬದಲಾವಣೆ ಮಾಡಿರ್ಬೋದು, ಆದರೆ ಹಳೆ ಕೆಲಸಗಳನ್ನು ಬದಲಾವಣೆ ಮಾಡಲಿಕ್ಕೆ ಬರೋಲ್ಲ. ಉಸ್ಪಿಲ್ಲೋ ಅವ್ರು ಮಾಡಲೇಬೇಕು. ಕರೆಕ್ಟ್. ಆದರೆ ಆ ಸಂದರ್ಭದಲ್ಲಿ ನಾವು ಗಮನಿಸಬೇಕು, ಬಸವರಾಜ ಬೊಮ್ಮಾಯಿಯವರು ಒಬ್ಬ ನುರಿತ ರಾಜಕಾರಣಿ. ಅಂದರೆ ವಿಷಯಗಳು ಗೊತ್ತಿದೆ ಅವ್ರಿಗೆ, ಬೇರೆಯವ್ರ ಥರ ಹಗುರವಾಗಿ ಇದಂತೆಲ್ಲ ಅಭ್ಯಾಸ ಮಾಡಿದ್ದಾರೆ. ಆದರೆ ಏನಾಯಿತು, ಅವ್ರದ್ದು ಸುಮಾರು 2,47,000 ಕೋಟಿ ರೂಪಾಯಿಗಳನ್ನು ಕಾಮಗಾರಿ ಮಂಜೂರು ಮಾಡಿಬಿಟ್ರು ಎಲೆಕ್ಷನ್ ಇಯರ್ ಅಂತ. ಅದಕ್ಕೆ ಬರೀ 42,000 ಕೋಟಿ ಹಣ ಇಟ್ಟರು ಬಜೆಟಲ್ಲಿ. ಮುಂದೆ ನಾವು ಅಧಿಕಾರಕ್ಕೆ ಬರ್ತೇವೆ, ಕೊಡ್ತೇವೆ ಅಂತೇಳಿ. ಅದೇನಾಯ್ತಲ್ಲ, ಆ ಬರೀ 42,000 ಕೋಟಿ ಇಟ್ಟು 2,47,000 ಕೋರ್ಸ್ ಬಿಟ್ಟು ಹೋಗಿಬಿಟ್ರಲ್ಲ, ಅದ್ರ ಪೇಮೆಂಟ್ ನಾವು ಮಾಡ್ತಾಯಿದ್ದೀವಿ ಈಗ. ಹಳೆ ಕೆಲಸಗಳ ಪೇಮೆಂಟು ನಮ್ಮ ಸರ್ಕಾರ ಮಾಡ್ತಾಯಿದ್ದೀವಿ. ಅದನ್ನೇ ನಾವು ಫಸ್ಟ್ ಇಯರ್ ಒಂದು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಬಜೆಟ್ ಸ್ಪೀಚಲ್ಲಿ ಹೇಳಿದರು, ನೀವು ಈ ಥರ ಹಣ ಕೊಡದೇ ಹಿಂಗೆಲ್ಲ ಮಾಡಿ ಹೋಗಿಬಿಟ್ಟಿದ್ರಿ, ನಮ್ಮ ಮೇಲೆ ಭಾರ ಹೇರಿ ಹೋಗಿದ್ರಿ, ಇದನ್ನೆಲ್ಲ ಪೇಮೆಂಟ್ ಮಾಡ್ಬೇಕಾದ್ರೆ ನಮಗೆ 4-5 ವರ್ಷನೇ ಬೇಕಾಗ್ಬೋದು ಅಂತ ಅವತ್ತೇ ಹೇಳಿದರು. ಬಸವರಾಜರಾಯರು, ಇದು ತುಂಬ ಡ್ರ್ಯಾಗ್ ಹಾಕ್ಕೊಂಡು ಹೋಗ್ಬಿಡುತ್ತಿದ್ದು. ನಾವು ಅಂಥ ಸಾಧನೆಗಳ ಬಗ್ಗೆ ಮಾತಾಡಿದ್ರೆ ನೀವು 1.5 ತಾಸು ಸಾಧನೆಗಳ ಬಗ್ಗೆನೇ ಮಾತಾಡ್ಬಿಡ್ತೀರಿ.